ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಶಕ್ತಿಯುತವಾದ ವೈಶಾಖ ಅಮಾವಾಸ್ಯೆ. ಇವತ್ತು ಪೂಜೆ ಮಾಡಿದ್ರು ಮಾಡದೇ ಇದ್ರೂ ವೈಶಾಖ ಅಮಾವಾಸ್ಯೆಯ ಮಹಿಮೆ ಹೇಳುವಂತಹ ಪುರಾಣದಲ್ಲಿನ ಈ ಕತೆ ಕೇಳಿದ್ರೆ ನಿಮಗೆ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ನಾವು ಯಾವ ರೀತಿ ಕಾರ್ತಿಕ ಪುರಾಣ ಕೇಳುತ್ತೀವೋ ಅದೇ ರೀತಿ ವೈಶಾಖ ಮಾಸದಲ್ಲಿ ವೈಶಾಖ ಪುರಾಣ ಕೇಳಿದ್ರೆ ತುಂಬಾ ಒಳ್ಳೆಯದು. ಈಗಾಗಲೇ ವೈಶಾಖ ಮಾಸ ಮುಗೀತಾ ಬಂತು. ಹಾಗಾಗಿ ಮುಂದಿನ ವರ್ಷ ವೈಶಾಖ ಮಾಸದಲ್ಲಿ ವೈಶಾಖ ಪುರಾಣವನ್ನು ತಿಳಿಸಿಕೊಡ್ತೀನಿ. ಈಗ ವೈಶಾಖ ಪುರಾಣದಲ್ಲಿರುವಂತ ವೈಶಾಖ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ತಿಳಿಯೋಣ. ನಾರದ ಮುನಿಗಳು ಅಂಬರೀಷ ಮಹಾರಾಜನ ಹತ್ತಿರ ವೈಶಾಖ ಪುರಾಣದಲ್ಲಿರುವಂತ ವೈಶಾಖ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಈ ರೀತಿ ವಿವರಿಸಿದರು. ಮಹಾರಾಜ ಅಂಬರೀಷ, ವೈಶಾಖ ಮಾಸದಲ್ಲಿ ತೀವ್ರವಾದ ಬಿಸಿ ಗಾಳಿ ಬೀಸುತ್ತಿರುವ ಸಂದರ್ಭದಲ್ಲಿ ತಣ್ಣನೆಯ ಗಾಳಿ ಬೀಸಿದರೆ ಮನುಷ್ಯ ಎಷ್ಟು ಸುಖವಾಗಿ ಹಾಸಿಗೆಯ ಮೇಲೆ ನಿದ್ರಿಸುತ್ತಾನೋ ಅಂತ ಹಾಸಿಗೆಯನ್ನು ದಾನ ಕೊಡುವುದು ಅಥವಾ ಬ್ರಾಹ್ಮಣರಿಗೆ ಏನಾದರೂ ದಾನ ಕೊಡುವುದರಿಂದ ಆ ವ್ಯಕ್ತಿ ಸ್ವರ್ಗದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾನೆ. ಎಲ್ಲಾ ಧರ್ಮಗಳನ್ನು ಕಾರ್ಯಗಳನ್ನು ಆಚರಿಸಲು ಮನುಷ್ಯನಿಗೆ ದೇಹ ಪ್ರಧಾನವಾದುದು. ಹಾಗಾಗಿ ದೇಹವನ್ನು ಯಾವಾಗಲೂ ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು. ಅಂತ ದೇಹದ ಆರೋಗ್ಯ ಮತ್ತು ಸುಖಕ್ಕೆ ಕಾರಣ ಊಟ ಹಾಗೂ ಹಾಸಿಗೆ. ಹಾಗಾಗಿ ವೈಶಾಖ ಮಾಸದಲ್ಲಿ ಒಬ್ಬ ಅತಿಥಿಗೆ ಊಟ ಇಟ್ಟು ಒಂದು ಹೊತ್ತಾದರೂ ಆ ವ್ಯಕ್ತಿ ನೆಮ್ಮದಿಯಾಗಿ ಹಾಸಿಗೆಯ ಮೇಲೆ ಮಲಗುವಂತೆ ಅತಿಥಿ ಸೇವೆ ಮಾಡಿದರೂ ಕೂಡ ಆ ವ್ಯಕ್ತಿ ವೈಕುಂಠ ಪ್ರಾಪ್ತಿ ಪಡೆಯುತ್ತಾರೆ. ವೈಶಾಖ ಮಾಸದಲ್ಲಿ ಸೂರ್ಯ ಮೇಷರಾಶಿಯಲ್ಲಿರುವಾಗ ಬೆಳಗಿನ ಜಾವವೇ ಸ್ನಾನ ಮಾಡಿದಂತ ಮನುಷ್ಯನಿಗೆ ಹೇಳಲಾರದಷ್ಟು ಪುಣ್ಯ ಬರುತ್ತದೆ. ವೈಶಾಖ ಮಾಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಹಾಸಿಗೆಯನ್ನು ದಾನ ಕೊಟ್ಟವರ ಇಡೀ ವಂಶ ಯಾವ ಅನಾರೋಗ್ಯಕ್ಕೂ ತುತ್ತಾಗದೆ ಈ ಭೂಮಿಯ ಮೇಲೆ ಸಕಲ ಸುಖಗಳನ್ನು ಅನುಭವಿಸಿ ದೀರ್ಘಾಯುಷ್ಯನ್ನು ಪಡೆಯುತ್ತಾರೆ. ಹಾಗೆ ಅವರ ಇಡೀ ವಂಶದವರು ಆರೋಗ್ಯವಾಗಿ ಬದುಕಿ ಧನ, ಧೈರ್ಯ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ ಜನಿಸುವಂತಹ ಸಂತಾನ ಸಕಲ ಸುಖಗಳನ್ನು ಅನುಭವಿಸಿ ಕೊನೆಗೆ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಇನ್ನು ವೈಶಾಖ ಮಾಸದಲ್ಲಿ ಬ್ರಾಹ್ಮಣರಿಗಾಗಲಿ ಅಥವಾ ಯಾರಿಗೇ ಆಗಲಿ ತಲೆ ದಿಂಬನ್ನು ದಾನವಾಗಿ ಕೊಟ್ಟರೆ ಅವರು ಸಕಲ ಪಾಪಗಳನ್ನು ಕಳೆದುಕೊಂಡು ತುಂಬಾ ಸಂತೋಷವಾಗಿ ಬದುಕುತ್ತಾರೆ. ಮನುಷ್ಯರಿಗೆ ಸುಖ ಕೊಡುವುದು ನಿದ್ದೆ. ಆ ನಿದ್ದೆಯನ್ನು ಇನ್ನೂ ಸುಖವಾಗಿರಿಸಲು ಹಾಸಿಗೆ ಬೇಕು. ಹಾಗಾಗಿ ವೈಶಾಖ ಮಾಸದಲ್ಲಿ ಯಾರು ಹಾಸಿಗೆಯನ್ನು ದಾನವಾಗಿ ಕೊಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಅಖಂಡ ಭೂಲೋಕಕ್ಕೆ ಪ್ರಭುಗಳಾಗುತ್ತಾರೆ. ವೈಶಾಖ ಮಾಸದಲ್ಲಿ ಬಿಸಿಲಿನ ಬೇಗೆಗೆ ಬಳಲುವವರಿಗೆ ವಿಶ್ರಾಂತಿ ಪಡೆಯಲು ಚಾಪೆ ದಾನವಾಗಿ ಕೊಟ್ಟರೆ ತುಂಬಾ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ. ಹೇಗೆಂದರೆ ಆ ಚಾಪೆಯ ಮೇಲೆ ಸ್ವತಃ ಶ್ರೀ ಮಹಾವಿಷ್ಣು ಬಂದು ನಿದ್ರಿಸುತ್ತಾರೆ. ಚಾಪೆಯನ್ನು ದಾನ ಕೊಟ್ಟ ವ್ಯಕ್ತಿ ಸಂಸಾರ ಬಂಧನದಿಂದ ವಿಮುಕ್ತಿ ಪಡೆಯುತ್ತಾರೆ. ಯಾವ ವ್ಯಕ್ತಿ ವೈಶಾಖ ಮಾಸದಲ್ಲಿ ಹೂಗಳು ಮತ್ತು ಕುಂಕುಮವನ್ನು ದಾನವಾಗಿ ಕೊಡುತ್ತಾರೋ ಅವರು ತಾವು ಮಾಡಿರುವಂತ ಪಾಪಗಳನ್ನೆಲ್ಲ ತೊಳೆದುಕೊಂಡು ಮುಂದಿನ ಜನ್ಮದಲ್ಲಿ ರಾಜನಾಗಿ ಅಥವಾ ರಾಜವಂಶದಲ್ಲಿ ಜನಿಸುತ್ತಾರೆ. ವೈಶಾಖ ಮಾಸದಲ್ಲಿ ಮಲ್ಲಿಗೆ ಹೂವುಗಳಿಂದ ಹಾರವನ್ನು ಕಟ್ಟಿ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ವೈಶಾಖ ಮಾಸದಲ್ಲಿ ಯಾರು ದಾಹವನ್ನು ನೀಗಿಸಲು ನೀರು, ಮಜ್ಜಿಗೆ, ಪಾನಕ, ಹಣ್ಣಿನ ರಸ, ಕಬ್ಬಿನ ರಸ ಮುಂತಾದ ಪಾನೀಯಗಳನ್ನು ದಾನವಾಗಿ ಕೊಡುತ್ತಾರೋ ಅಥವಾ ವಿಶ್ರಾಂತಿ ಪಡೆಯಲು ಸ್ಥಳ ಕೊಡುತ್ತಾರೋ ಅಂತವರು ಭೂಲೋಕದಲ್ಲಿ ಚಕ್ರವರ್ತಿಗಳಂತೆ ಜನಿಸುತ್ತಾರೆ. ಅದೇ ರೀತಿ ವೈಶಾಖ ಮಾಸದಲ್ಲಿ ಕೆರೆಗಳು ಅಥವಾ ಬಾವಿಗಳನ್ನು ಅಗೆಸುವುದು ತುಂಬಾ ಪುಣ್ಯ ತಂದುಕೊಡುತ್ತದೆ. ಈ ವೈಶಾಖ ಮಾಸದಲ್ಲಿ ಯಾರು ಪಕ್ಷಿಗಳಿಗಾಗಿ ಮನೆ ಮುಂದೆ ಸ್ವಲ್ಪ ನೀರನ್ನು ಇಡುತ್ತಾರೋ ಅಂತವರು ಮಾಡಿಕೊಂಡಿರುವ ಎಲ್ಲಾ ಪಾಪಗಳನ್ನು ಕಳೆದುಕೊಂಡು ಕೋಟಿ ಜನ್ಮಗಳ ಮಹಾಪುಣ್ಯ ಪಡೆದುಕೊಳ್ಳುತ್ತಾರೆ.
ವೈಶಾಖ ಮಾಸದಲ್ಲಿ ಉಚಿತವಾಗಿ ಮಜ್ಜಿಗೆಯನ್ನು ದಾನವಾಗಿ ಕೊಟ್ಟರೆ ಅವರು ಮುಂದಿನ ಜನ್ಮದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತುಕೊಂಡಂತ ಪಂಡಿತರು ಅಥವಾ ಮೇಧಾವಿಗಳಾಗುತ್ತಾರೆ. ದಾಹದಿಂದ ಬಳಲುವವರಿಗೆ ಮಜ್ಜಿಗೆಗಿಂತ ಒಳ್ಳೆ ಪಾನೀಯ ಮತ್ತೊಂದಿಲ್ಲ. ಹಾಗಾಗಿ ಬಿಸಿಲಿನಲ್ಲಿ ತುಂಬಾ ದೂರ ಪ್ರಯಾಣಿಸಿ ಸುಸ್ತಾದ ವ್ಯಕ್ತಿಗೆ ಮಜ್ಜಿಗೆ ದಾನವಾಗಿ ಕೊಡಬೇಕು. ಆ ಮಜ್ಜಿಗೆಯಲ್ಲಿ ಸ್ವಲ್ಪ ಉಪ್ಪು ಹಾಗೂ ನಿಂಬೆ ರಸ ಕೂಡ ಬೆರೆಸಿಕೊಟ್ಟರೆ ಆ ವ್ಯಕ್ತಿ ಮೋಕ್ಷ ಪಡೆದುಕೊಳ್ಳುತ್ತಾರೆ. ವೈಶಾಖ ಮಾಸದಲ್ಲಿ ಬ್ರಾಹ್ಮಣರಿಗೆ ಹಸು ತುಪ್ಪವನ್ನು ದಾನವಾಗಿ ಕೊಟ್ಟರೆ ಆ ವ್ಯಕ್ತಿ ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯ ಪಡೆದುಕೊಂಡು ಕೊನೆಗೆ ವೈಕುಂಠ ಪ್ರಾಪ್ತಿ ಪಡೆದುಕೊಳ್ಳುತ್ತಾರೆ. ಇನ್ನು ವೈಶಾಖ ಮಾಸದಲ್ಲಿ ಪಾನಕ ದಾನ ಕೊಟ್ಟವರಿಗೆ ಅವರ ಪಿತೃದೇವತೆಗಳು ಸಂತೋಷಿಸಿ ಆಶೀರ್ವಾದ ಮಾಡುತ್ತಾರೆ. ಪಿತೃ ದೋಷ ಕೂಡ ಹೊರಟು ಹೋಗುತ್ತದೆ. ಮುಖ್ಯವಾಗಿ ವೈಶಾಖ ಮಾಸದಲ್ಲಿ ಯಾರು ಮಾವಿನ ಹಣ್ಣುಗಳನ್ನು ದಾನವಾಗಿ ಕೊಡುತ್ತಾರೋ ಅವರ ಸಕಲ ಪಾಪಗಳು ಹೊರಟು ಹೋಗುತ್ತದೆ. ಇನ್ನು ವೈಶಾಖ ಮಾಸದಲ್ಲಿ ನೀರಿನಿಂದ ತುಂಬಿರುವ ಮಡಕೆಯನ್ನು ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಎಂದು ನಾರದ ಮುನಿಗಳು ಅಂಬರೀಷ ಮಹಾರಾಜನಿಗೆ ಹೇಳಿದರು. ಸ್ನೇಹಿತರೆ, ವೈಶಾಖ ಪುರಾಣದಲ್ಲಿರುವಂತ ಈ ಕಥೆಯನ್ನ ವೈಶಾಖ ಅಮಾವಾಸ್ಯೆಯಂದು ಕೇಳುವುದರಿಂದ ಪುಣ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅದರ ಜೊತೆಗೆ ವೈಶಾಖ ಅಮಾವಾಸ್ಯೆ ಆಚರಿಸಿದಷ್ಟು ಫಲ ಕೂಡ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.